ವಿಶೇಷವಾದ ಒಂದು ಸಂದರ್ಭ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾಟಕವನ್ನು, ಅದು ಹೊಸ ನಾಟಕವನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮಗಿದೆ. ಅಂಥ ಒಂದು ಸಂದರ್ಭಕ್ಕೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಶಿವಪ್ಪ ತಾತನವರೇ ಹಾಗೂ ಇನ್ನೊಬ್ಬ ತಾತನವರ ಹೆಸರು ಗೊತ್ತಿಲ್ಲ, ಶಿವಾನಂದ ತಾತನವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಹಿತೈಷಿಗಳೇ, ಮುಂದೆ ಈಗ ನೀವು ಇಷ್ಟೊಂದು ಕಷ್ಟವು ಸಹಿಸಿಕೊಳ್ಳಬೇಕೇ ನಮ್ಮ ಸಂಸಾರಕ್ಕೆ? ನನಗಿರುವ 5 ಜನ ಹೆಣ್ಣು ಮಕ್ಕಳು ಮದುವಾದರೆ ಬಂಗಾರದ ಮದುವೆ ಮಾಡಿಕೊಂಡೆ. ಸಡಗರ ಸಂಭ್ರಮದಿಂದ ಮದುವೆ ಮಾಡಿದೆ. ಅದಕ್ಕೆ ಚಿತ್ರ ವಿಚಿತ್ರವಾಗಿ ಸತ್ತು ಸರ್ಕ ಸೇರಿದರು 4 ಜನ. ಮಾಡಿ ಕಬ್ಬುಳ್ಳು ಜನರ ಮಾತನ್ನು ಸಹಿಸಿಕೊಳ್ಳಲಾರದೆ ಒಂದೇ ದಿನ 4 ಮಂದಿ ಹೆಣ್ಮಕ್ಳು ನೇಣಿಗೆ ಶರಣಾದರು. ಇನ್ನು 5ರವಳಾದ ಶಾರದನ ಬಾಳಾದರೆ ಬಂಗಾರವಾದರೆ ಅದಕ್ಕೆ ಅಗ್ನಿ ಅವತಾರ ಎತ್ತಿ ಉರಿಯಿತು. ಬಂಗಾರದಂತ ಪತ್ರಕರ್ತ ಪ್ರಕಾಶನನ್ನು ವಿವಾಹ ಮಾಡಿಕೊಳ್ಳುತ್ತಿದ್ದಾಳೆ ಶಾರದ. ಶಾರದ ಬಾಳು ಉಳಿಸುವುದು ನಿನಗೆ ಬಿಟ್ಟಿದ್ದು ಪರಮಾತ್ಮ. ಶಾರದ ಬಾಳು ಉಳಿಯುತ್ತಾರೆ, ಉಳಿಯದು ಈ ಆತ್ಮ. ಏನಪ್ಪ, ಯಾಕಪ್ಪ ನಾನು ಕಿತ್ತ ಇರೋದು? ಶಾರದ, ಹೇಳಪ್ಪ. ನಾನು ಒಂದು ಮಾತು ಹೇಳಿದೆ, ಅದೇನಂತ ಹೇಳ್ಬೋದೇನಪ್ಪ? ನೀನೇ ತೆಪ್ಪ ಶಾರದ. ಒಂದು ಹೊತ್ತು ಊಟ ಹಾಕೋದಕ್ಕೂ ನಿಮ್ಗೆ ಇಷ್ಟೊಂದು ಕಷ್ಟ ಬರ್ತಾ ಇದೆಯಲ್ಲಪ್ಪ? ಶಾರದ, ಊಟ ಹಾಕುವುದಕ್ಕೆ ನಿನ್ನ ಗಂಡನ ಮನೆ ಸೇರಿಸುವುದಕ್ಕೆ ಸಂಬಂಧವೇ ಇಲ್ಲ ಶಾರದ. ಮತ್ತೆ ಯಾವುದಕ್ಕಪ್ಪ ಸಂಬಂಧ ಇರೋದು? ಈಗ ನಿನ್ನ 4 ಗಂಡನ ಬಾಳು ಸತ್ತು ಸ್ವರ್ಗ ಸೇರಿ ನಿನ್ನ ಬಾಳಾದರೆ ಚೆನ್ನಾಗಿರಲೆಂಬುದು ಈ ನಿಮ್ಮ ಆಸೆಯನ್ನು ಪೂರೈಸುವುದಕ್ಕಾಗಿ ಯಾವ ತಪ್ಪು ಮಾಡಿದ ನಾನು ಪ್ರಕಾಶನ ಹತ್ರ ಕ್ಷಮೆ ಕೇಳ್ಬೇಕೇನಪ್ಪ? ಅಂದ್ರೆ ನಿನ್ನ ಆಟ ಬಿಡುವುದಿಲ್ಲ ಅಂದಂಗಾಯ್ತಲ್ಲ. ಅಪ್ಪ, ಸಾಕು ಮಾಡಿ ನಿಮ್ಮ ವೇದಾಂತ ಮಾತುಗಳನ್ನು. ಹೆಣ್ಣು ಯಾವ ತಪ್ಪನ್ನು ಮಾಡೋದಿಲ್ಲ. ತಪ್ಪು ಮಾತಾಡಿದ್ರು ಕೂಡ ಗಂಡನಿಗೆ ತಪ್ಪಾಯ್ತು ಅಂತ ಕೇಳ್ತಾ ಕೂತ್ರೆ ಗಂಡ ತಲೆ ಹೇಳಿ ಕೂತ್ಕೋತಾನೆ. ಅಪ್ಪ, ನಾನ್ ಮಾತ್ರ ಯಾರ ಹತ್ರ ಕ್ಷಮೆ ಕೇಳೋದಿಲ್ಲಪ್ಪ, ಕ್ಷಮೆ ಕೇಳೋದಿಲ್ಲ. ಅಂದ್ರೆ ನಿನ್ನ ಆಟ ಬಿಡುವುದಿಲ್ಲ ಅಂದಂಗಾಯ್ತಲ್ಲಮ್ಮ. ಇದು ಆಟವಲ್ಲಪ್ಪ. ತಪ್ಪೆ ಮಾಡಿದ ನಾನು ಕ್ಷಮೆ ಕೇಳೋದ್ರಲ್ಲಿ ಯಾವ ನ್ಯಾಯ ಇದೆ? ಎನ್ನ ಮಗಳಾಗಿ ಯಾವ ತಪ್ಪು ಮಾಡೋದು ಹೆಣ್ಣ ಮಗಳಾಗಿ ಗಂಡನ ಹತ್ರ ತಲೆ ಬಾಗಿಸಿ ಕ್ಷಮೆ ಕೇಳೋದು ಅನ್ಯಾಯವಲ್ಲಪ್ಪ. ನೋಡಿದವರು ಸಾಕ್ಷಿಯನ್ನು ಹೇಳಿದಾರಲ್ಲಪ್ಪ. ನೋಡಿದ್ದೇ ಹೇಳೋದನ್ನ ಕೇಳು ಸಾಕ್ಷಿ. ನಮ್ಮಿಬ್ಬರ ನಡುವೆ ಜಗಳವನ್ನು ಹಚ್ಚಿದ್ರೆ ಅವ್ರಿಗೇನು ಲಾಭವಪ್ಪ? 3ನವರಿಗೆ ಲಾಭ ಇರುವುದಲ್ಲಮ್ಮ. ನೀವೇನೇ ಹೇಳಿದ್ರು ಕೂಡ ನಾನು ಮಾತ್ರ ಈ ನನ್ನ ಹಠವನ್ನು ಎಂದು ಬಿಡೋದಿಲ್ಲಪ್ಪ. ಅಂದರೆ ನಿನ್ನ ಬಾಳು ಹಸನಾಗದು ಶಾರದ. ಪ್ರತ್ಯಕ್ಷವಾಗಿ ಕಾಣಲಿಲ್ಲ, ಪ್ರಮಾಣಿಸಿ ನೋಡಲಿಲ್ಲ. ಯಾರೋ ಹೇಳಿದರೊಂದು ನಿನ್ನ ಗಂಡನು ಬ್ಯಾರೇನು ಸವಾಸ ಮಾಡಿದ್ದಾರೆ ಎಂದು ಅದಕ್ಕೆ ಗಂಡನೇ ಬೇಡ ಅನ್ನುವಲ್ಲಮ್ಮ. ಇನ್ನೊಬ್ಬರ ಮಾತನ್ನ ಕೇಳಿ ನಿನ್ನ ಬಾಳು ಹಾಳು ಮಾಡ್ತೇವಲ್ಲಮ್ಮ. ಅಪ್ಪ, ಅದು ಹಾಳಾಗಿ ಹೋಗ್ಲಿ, ಆದ್ರೆ ಆ ದೇವರ ಹಣೆ ಬರದಲ್ಲಿ ಏನು ಬರ್ತಿದ್ದಾನೋ ಅದಂತೆ ಆಗ್ಲಿ ಅಪ್ಪ.
ಶಾರದಾ, ನಿನ್ನದೇ ನಡೆಯಲಿ. ನಿನ್ನಷ್ಟು ಬುದ್ಧಿವಂತ ನಾನಲ್ಲ. ಒಬ್ಬ ಮಗಳಾದರೂ ಚೆನ್ನಾಗಿರಲಿಲ್ಲ ಅಂದರೆ ಅದಕ್ಕೆ ಅಗ್ನಿ ಅವತಾರ ಎತ್ತಿ ಉರಿಯುತ್ತೇನೆ. ಆ ದೇವರು ಏನು ಬರೆದಿಲ್ಲ ಅಂದಂಗೆ ಕಾಣುತ್ತದೆ ಶಾರದಾ. ಅಪ್ಪ, ಇವತ್ತು ನನ್ನ ಸ್ನೇಹಿತೆಯ ಮಗಳ ನಾಮಕರಣ ಇದೆ, ನಾನು ಹೋಗಿ ಬರ್ತೀನಪ್ಪ. ಬರೀ ಮಂದಿ ಮಕ್ಕಳ ನಾಮಕರಣ ಮಾಡೋದಾಯ್ತು ನಮ್ಮ ಕುಟುಂಬದ ಕತೆ. ನಮಗೆ ಅಂತ ಭಾಗ್ಯ ಬರಲಿಲ್ಲ, ಆ ಭಗವಂತ ಕೊಡಲಿಲ್ಲ. ಶಾರದಾ, ಹೋಗಿ ಬರುವಂತಮ್ಮ. ನಾಮಕರಣಕ್ಕೆ ನಿನ್ನ ಚಿಕ್ಕಮ್ಮನ ಮಗ, ನಿನ್ನ ತಮ್ಮ ಸುರೇಶ ಈಗ ಫೋನ್ ಮಾಡಿದ್ದೇನೆ. ನಾಳೆನೇ ಇಲ್ಲಿ ಬರ್ತಾನೆ, ನಮ್ಮ ಜೊತೆಯಲ್ಲೇ ಇರ್ತಾನಮ್ಮ. ಸುರೇಶ್ ನಮ್ ಜೊತೆ ಇರ್ತಾನೇನಪ್ಪ? ಯಾಕಪ್ಪ? ಶಾರದಾ, ನನಗೆ ವಯಸ್ಸಾಯಿತು, ವ್ಯವಸಾಯ ಮಾಡಕ್ಕಾಗೋದಿಲ್ಲ, ಅದಕ್ಕಾಗಿ ನಮ್ಮ ಜೊತೆಯಲ್ಲೇ ಇರ್ತಾನಮ್ಮ. ಆಯ್ತಪ್ಪ, ನಾನಿನ್ನು ಹೋಗಿ ಬರ್ತೀನಿ. ಮತ್ತೇನ್ ತಗೊಂಡು ಹೋಗ್ಬೇಕು ಅಪ್ಪ? ನಾಮಕರಣಕ್ಕೆ ಬಟ್ಟೆ ತಗೊಂಡು ಹೋಗಮ್ಮ. ಅಯ್ಯೋ ಅಪ್ಪ, ನಾನ್ ಬಟ್ಟೆ ತರೋದೇ ಮರ್ತ್ಬಿಟ್ಟೆ ಅಪ್ಪ. ನಾನು ಯಾವ ಬಟ್ಟೆನ ತೆಗೆದುಕೊಂಡು ಬಂದಿಲ್ಲ ಅಪ್ಪ. ನಾನು ಆಗಲೇ ತಂದಿಟ್ಟಿದ್ದೇನಮ್ಮ, ತೆಗೆದುಕೊಂಡು ಹೋಗಮ್ಮ. ನಾಮಕರಣಕ್ಕೆ ಯಾರಾದ್ರೆ ಹಾಗೆ ಹೋಗ್ತಾರೇನು? ಸರಿಯಪ್ಪ. ಅಪ್ಪ, ನಾನು ಹೋಗಿ ಬರ್ತೀನಿ, ಅಡಿಗೆ ಮಾಡಿದ್ದೀನಿ, ನೀನು ಊಟ ಮಾಡು. ಆಯ್ತು ಮಗಳೇ. ತಂದೆ ಮಾತನ್ನು ಸ್ವೀಕರಿಸಿ ಗಂಡನ ಮನೆ ಸೇರುವ ಗುಣಿಯಿಲ್ಲ ಶಾರದಳಿಗೆ. ದಿನನಿತ್ಯ ದೇವರು ಅಂದಷ್ಟು ಕಷ್ಟಗಳು, ಭಕ್ತಿ ಎತ್ತಾದಷ್ಟು ಕಷ್ಟಗಳು ಬಂದು ನಮ್ಮ ಸಂಸಾರಕ್ಕೆ ನಮ್ಮ ಮನೆಯಲ್ಲಿ ಸಂತೋಷ ತೇಲಿ ಬಂದ ದಿನ ನೋಡಲಿಲ್ಲ, ಕಾಣಲಿಲ್ಲ. ದಿನನಿತ್ಯ ಇಸವಿಕ್ಕುವ ಘಾತಕರಿಗೆ ಸಂತೋಷ ಪಟ್ಟಿದ್ದಾನೆ ಆ ಪರಮಾತ್ಮ. ಓಟು ಕೊಟ್ಟು ಓಟು ಪಡೆದು ಬಡ ಜನತೆ ಕಷ್ಟಗಳನ್ನ ಬಗೆಹರಿಸದ ದರಿದ್ರ ರಾಜಕಾರಣಿಗಳಿಗೆ ಸಂತೋಷ ಪಟ್ಟಿದ್ದಾನೆಯೇ ಆ ಪರಮಾತ್ಮ. ದಿನನಿತ್ಯ